ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಕೊರೋನಾಗೆ ಜಿಂದಾಲ್ ಉದ್ಯೋಗಿ ಬಲಿ, ಮಾಹಿತಿ ಮುಚ್ಚಿಟ್ಟಿದ್ದೇಕೆ? ಸಾವಿನ ಬಗ್ಗೆ ಜಿಲ್ಲಾಡಳಿತಕ್ಕೂ ಗೊತ್ತಿಲ್ಲ, ರೊಚ್ಚಿಗೆದ್ದ ಗಣಿನಾಡು ಜನ. ಡಿ ದರ್ಜೆ ನೌಕರರಿಗೆ ಕೊರೋನಾ, ಇವರ ಕಣ್ಣೀರಿಗೆ ಕೊನೆಯೇ ಇಲ್ವಾ? ಮುಖ್ಯ ಪೇದೆಗೆ ಕೊರೋನಾ, ಕಲ್ಯಾಣ ಮಂಟಪ ಈಗ ಪೊಲೀಸ್ ಸ್ಟೇಷನ್. ಇದುವೇ ಈ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ಜಿಂದಾಲ್ ನಂಜು ಸಾಕಷ್ಟು ಭಯಾನಕತೆಯನ್ನ ಸೃಷ್ಟಿಸಿದೆ. ಒಬ್ಬನಿಂದ ಆರಂಭಗೊಂಡ ವೈರಸ್ ಬರೋಬ್ಬರಿ 110ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಆವರಿಸಿಕೊಂಡಿದೆ. ಅಲ್ಲದೆ ಓರ್ವ ಉದ್ಯೋಗಿಯೊಬ್ಬನನ್ನು ಬಲಿ ಪಡೆದಿದೆ. ಕೊರೋನಾಗೆ ಜಿಂದಾಲ್ ಉದ್ಯೋಗಿ ಮೃತಪಟ್ಟರು. ಜಿಂದಾಲ್ ಆಡಳಿತ ಇದನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆಸ್ತಿದ್ಯಾ? ಈ ಸಾವಿನ ಬಗ್ಗೆ ಜಿಲ್ಲಾಡಳಿತಕ್ಕೂ ಮಾಹಿತಿ ಇಲ್ವಾ? ಜಿಂದಾಲ್ ಜಿಲ್ಲಾಡಳಿತದ ಕಣ್ಣ ಮುಚ್ಚಾಲೆ ಆಟವನ್ನೇ ತೋರಿಸ್ತೀವಿ ನೋಡಿ. ಅದಕ್ಕಾಗಿ ಹೋರಾಟ ನಿಂತಿರುವ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಜಿಂದಾಲ್ ಕಂಪನಿ ಮತ್ತು ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಗಣಿನಾಡಿನಲ್ಲಿ ಕೊರೋನಾ ನಂಜು ಹಬ್ಬುತ್ತಿರುವ ಜಿಂದಾಲ್ ವಿರುದ್ಧ ಜನ ಕೆಂಡ ಕಾರ್ತಿದ್ದಾರೆ. ಕೊರೋನಾ ಕಾರ್ಖಾನೆಯಾಗಿ ಮಾರ್ಪಟ್ಟಿರುವ ಅತಿ ದೊಡ್ಡ ಉಕ್ಕು ಕಾರ್ಖಾನೆ ಕಂಪನಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಜಿಂದಾಲ್ ನಂಜಿಗೆ ಇನ್ನೆಷ್ಟು ಬಲಿಯಾಗಬೇಕು ಅಂತ ಬೀದಿಗಿಳಿದು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೌದು, ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ನಂಜು ಸಾಕಷ್ಟು ಭಯಾನಕತೆಯನ್ನ ಸೃಷ್ಟಿಸಿದೆ. ಒಬ್ಬ ಸೋಂಕಿತನಿಂದ ಆರಂಭಗೊಂಡಿರೋ ವೈರಸ್ ಬರೋಬ್ಬರಿ 110ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಒಕ್ಕರಿಸಿದೆ. ದಿನದಿಂದ ದಿನಕ್ಕೆ ಸೋಂಕಿತರು ಏರುತ್ತಿದ್ರೂ ಈ ಬಗ್ಗೆ ಜಿಂದಾಲ್ ತಲೆ ಕೆಡಿಸಿಕೊಳ್ತಿಲ್ಲ. ಅದರಲ್ಲೂ ಕೊರೋನಾದಿಂದಾಗಿ ಜಿಂದಾಲ್ ಉದ್ಯೋಗಿ ಸಾವನ್ನಪ್ಪಿದ್ದಾರೆ. ಆದ್ರೆ ಜಿಂದಾಲ್ ಕಂಪನಿ ಈ ಮಾಹಿತಿಯನ್ನೇ ಮುಚ್ಚಿಟ್ಟಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಜಿಂದಾಲ್ ಕಂಪನಿಯ ಉದ್ಯೋಗಿ ಸಾವನ್ನಪ್ಪಿದ್ರು ಕೂಡ ಇದುವರೆಗೂ ಕೂಡ ಜಿಂದಾಲ್ ಆಡಳಿತ ಮಂಡಳಿ ಅದನ್ನು ಮುಚ್ಚಿಡ್ತಕ್ಕಂಥ ಪ್ರಯತ್ನಗಳು ಕೂಡ ಜಿಂದಾಲ್ ಕಂಪನಿಯಿಂದ ನಡೀತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕೆಂತಂದರೆ ಈಗಾಗಲೇ ಜಿಂದಾಲ್ ಕಂಪನಿಯಲ್ಲಿ ಒಬ್ಬ ಸೋಂಕಿತನಿಂದ ಆರಂಭವಾಗಿರ್ತಕ್ಕಂಥ ಕೊರೋನಾ ವೈರಸ್ ಇಲ್ಲಿವರೆಗೆ 110ಕ್ಕೆ ತಲುಪಿರ್ತಕ್ಕಂಥದ್ದು. ದಿನೇ ದಿನೇ ಇದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಜಿಂದಾಲ್ ಕಂಪನಿಯಲ್ಲಿ ಸಾವಿರಾರು ಜನರು ಕೂಡ ಕೆಲಸ ಮಾಡ್ತಕ್ಕಂಥ ಕಂಪನಿಯಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರ ಅಥವಾ ತೆಗೆದುಕೊಳ್ಳದೇ ಇರೋದಕ್ಕೆ ಇಷ್ಟೊಂದು ಪ್ರಮಾಣದಲ್ಲಿ ಸೋಂಕು ಹರಡಲಿಕ್ಕೆ ಸಾಧ್ಯವಾಯಿತಾ ಆ ನಿಟ್ಟಿನಲ್ಲಿ ಕೂಡ ಒಂದು ಅನುಮಾನ ಕಾಣ್ತಾ ಇದೆ. ಮತ್ತೊಂದೆಡೆ ಜಿಂದಾಲ್ ಕಂಪನಿಯ ಉದ್ಯೋಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು ಕೂಡ ಅದನ್ನು ಇದುವರೆಗೂ ಕೂಡ ಜಿಂದಾಲ್ ಆಡಳಿತ ಮಂಡಳಿ ಅಧಿಕೃತವಾಗಿ ಬಹಿರಂಗಪಡಿಸ್ತಾ ಇಲ್ಲ. ಹಾಗಾಗಿ ಜಿಂದಾಲ್ ಕಂಪನಿ ಇದರ ನಿರ್ಲಕ್ಷ್ಯದ ಪ್ರಮಾಣವಾಗಿ ಇಷ್ಟೊಂದು ಕಾಣ್ತಾ ಇರೋದು ನೋಡಿದ್ರೆ ಜನರು ಕೂಡ ಒಂದು ರೀತಿಯ ಆತಂಕಗೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಜಿಂದಾಲ್ ಕಂಪನಿಯ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಕೂಡ ಜನರು ಕೂಡ ಭಯಭೀತರಾಗಿರ್ತಕ್ಕಂಥ ಒಂದು ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಜಿಂದಾಲ್ ಕಂಪನಿಯ ಒಬ್ಬ ಉದ್ಯೋಗಿ ಕೊರೋನಾದಿಂದ ಸಾವನ್ನಪ್ಪಿದ್ರು ಅದನ್ನ ಮುಚ್ಚಿಡುವ ಪ್ರಯತ್ನ ನಡೆದಿದೆ ಅನ್ನೋ ಅನುಮಾನವಿದೆ. ಯಾಕಂದ್ರೆ ಜಿಂದಾಲ್ ಕಂಪನಿಯ ಸಿಎಂಡಿ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ 56 ವರ್ಷದ ಹಿರಿಯ ಉದ್ಯೋಗಿಯೊಬ್ಬ ಜೂನ್ 2ರಂದು ತಾಯಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ತೆರಳಿದ್ದ. ಜ್ವರ ಹಾಗೂ ಗಂಟಲು ನೋವು ಕಾಣಿಸಿಕೊಂಡಿದ್ರಿಂದ ಬೆಂಗಳೂರಿನ ಸಂಜಯ್ ಗಾಂಧಿ ಫೀವರ್ ಕ್ಲಿನಿಕ್ನಲ್ಲಿ ತಪಾಸಣೆ ಮಾಡಲಾಗಿದೆ. ಈ ವೇಳೆ ಕೋವಿಡ್ ಟೆಸ್ಟ್ ಮಾಡಿಸಿದಾಗ ಕೊರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ಈತನನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಆದರೆ ಈ ವಿಚಾರವನ್ನ ಜಿಂದಾಲ್ ಕಂಪನಿ ಆಡಳಿತ ಮಂಡಳಿ ಈವರೆಗೂ ಬಹಿರಂಗ ಪಡಿಸಲೇ ಇಲ್ಲ. ಮುಚ್ಚಿಡೋ ಪ್ರಯತ್ನ ಮಾಡ್ತಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವತ್ತು ಜಿಂದಾಲ್ ಅವರು ಅಧಿಕೃತವಾಗಿ ಹೇಳ್ತಾ ಇಲ್ಲ. ಇವತ್ತು ಜಿಂದಾಲ್ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರ ಕೊರೋನಾದಿಂದನೇ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸತ್ತೋಗಿರ್ತಕ್ಕಂಥದ್ದು ಇವತ್ತು ಟಿವಿ9 ವರದಿಯಲ್ಲಿ ಬರ್ತಾ ಇದೆ. ಹಂಗಾಗಿನೇ ಇವತ್ತು ಜಿಂದಾಲ್ ಅವರು ಈಗ ತಪ್ಪಿಸ್ಕೊಳ್ಳುವಂಥ ನೀತಿಯನ್ನು ಮಾಡಕತ್ತಾರ. ಇದು ನಮ್ದಲ್ಲ ಅನ್ನುವಂಥದ್ದು ಇವತ್ತು ಮುಚ್ಚಾಕೋದಕ್ಕೆ ಈಗ ಹಲವಾರು ಜನ ಮುಚ್ಚಾಕಿ ಹೋಗಿದ್ದಾರೆ. ಈಗಲೂ ಕೂಡ ಕೊರೋನಾದಿಂದ ಸತ್ತಿದ್ದಾರೆ ಅಂತೇಳಿ ಇವತ್ತು ಟಿವಿ9 ಏನು ವರದಿ ಮಾಡ್ತದೆ ಅದನ್ನು ನಿರಾಕರಣೆ ಮಾಡೋದಕ್ಕೆ ಇವತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಜಿಂದಾಲ್ ಮ್ಯಾನೇಜ್ಮೆಂಟ್ ಸಂಪೂರ್ಣವಾಗಿದ್ದು ಇವತ್ತು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ, ಜಿಲ್ಲೆಯ ಜನರನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತದೆ.
ಅತಿ ದೊಡ್ಡ ಉಕ್ಕಿನ ಕಾರ್ಖಾನೆ ಕಂಪನಿ ಜಿಂದಾಲ್ ಹೆಸರು ಕೇಳಿದ್ರೇನೆ ಜಿಲ್ಲೆಯ ಜನರಲ್ಲೀಗ ಡವಡವ ಶುರುವಾಗಿದೆ. ಯಾಕಂದ್ರೆ ಇಡೀ ದೇಶ ಲಾಕ್ಡೌನ್ ಆದ್ರೂ ಜಿಂದಾಲ್ ಕಂಪನಿ ಮಾತ್ರ ಎಂದಿನಂತೆ ಕಾರ್ಯನಿರ್ವಹಿಸುತ್ತಿತ್ತು. ರಾಜ್ಯ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸಾವಿರಾರು ಉದ್ಯೋಗಿಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಜಿಂದಾಲ್ ಕಂಪನಿಯನ್ನ ತಾತ್ಕಾಲಿಕವಾಗಿ ಲಾಕ್ಡೌನ್ ಮಾಡಬೇಕೆಂದು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ಬಳ್ಳಾರಿ ಜನತೆ ಒತ್ತಾಯ ಮಾಡಿದ್ರು. ಈ ಬಗ್ಗೆ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ ಅನ್ನೋ ಆರೋಪ ಕೂಡ ಇದೆ. ನಾವು ಮುಂಚೆನೇ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿದ್ವಿ. 1 ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಮಿಕರು ಒಂದೇ ಕಡೆ ಸೇರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕೊರೋನಾ ಒಂದು ಸಂಕೇತ ಏನಿದೆ ಅದು ಹರಡೋಕ್ಕೆ ಫಾಸ್ಟ್ ಆಗುತ್ತೆ, ತಾವು ಒಂದಿಷ್ಟು ಕ್ರಮ ವಹಿಸಬೇಕು ಅಂತ ಹೇಳಿದ್ವಿ. ಆದರೆ ಆಡಳಿತ ಮಂಡಳಿ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡಿಲ್ಲ. ಮತ್ತು ಇವತ್ತು ಜಿಂದಾಲ್ ಕೈಗಾರಿಕೆಯಲ್ಲಿ ಅವರು ಕೊಟ್ಟಿರುವಂಥ ಸಂಖ್ಯೆ ಏನಿದೆ, ಸೋಂಕಿತರ ಸಂಖ್ಯೆ, ಅದು ಸರಿಯಾದಂಥ ಮಾಹಿತಿ ಅಲ್ಲ, ಮುಚ್ಚಿಡ್ತಾ ಇದ್ದಾರೆ. ಮತ್ತು ಸಂಖ್ಯಿತರ ಸಂಖ್ಯೆನೂ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದೆ ಅಂತ ಒಂದು. ಮತ್ತು ಇವತ್ತು ಬೆಂಗಳೂರಲ್ಲಿ ಒಬ್ಬ ಜಿಂದಾಲ್ ಕೈಗಾರಿಕೆ ದುಡಿಯುವಂಥ ಕಾರ್ಮಿಕ ಇವತ್ತು ಮರಣ ಹೊಂದಿದ್ದಾರೆ. ಸೊ ಅದನ್ನು ಮುಚ್ಚಿಟ್ಟಿದ್ದಾರೆ. ಇವತ್ತು ಇಲ್ಲಿವರೆಗೂ ಅದರ ಅಧಿಕೃತವಾಗಿ ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು ಆಡಳಿತ ಮಂಡಳಿ ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾ ಇಲ್ಲ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು ಜಿಲ್ಲಾ ಆಡಳಿತ ಮತ್ತು ಜಿಂದಾಲ್ ಕೈಗಾರಿಕೆ ಆಡಳಿತ ಮಂಡಳಿ ಮುಚ್ಚಿಡ್ತಾ ಇದೆ. ಕೊರೋನಾ ವಿಚಾರದಲ್ಲಿ ಜಿಂದಾಲ್ ಕಂಪನಿ ಹಾಗೂ ಜಿಲ್ಲಾಡಳಿತ ಶಾಮೀಲಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಭುಗಿಲೆದ್ದಿದೆ. ಯಾಕಂದ್ರೆ ಈ ಹಿಂದೆಯೇ ಜಿಲ್ಲಾಡಳಿತವನ್ನ ಎಚ್ಚರಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಆದ್ರೀಗ ಓರ್ವ ಜಿಂದಾಲ್ ನೌಕರ ಕೊರೋನಾಗೆ ಬಲಿಯಾಗಿದ್ದಾನೆ. ಈ ವಿಚಾರ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಂತೆ. ಇದರಿಂದ ರೊಚ್ಚಿಗೆದ್ದಿರುವ ಗಡಿನಾಡು ಜನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಜಿಂದಾಲ್ ಆಡಳಿತ ಮಂಡಳಿ ನಿರ್ಲಕ್ಷ್ಯ, ಜಿಲ್ಲಾಡಳಿತದ ಬೇಜವಾಬ್ದಾರಿಯಿಂದಾಗಿ ಜನರಲ್ಲೀಗ ಆತಂಕ ಶುರುವಾಗಿದೆ. ಓರ್ವ ಉದ್ಯೋಗಿ ಸಾವನ್ನಪ್ಪಿದ ಬೆನ್ನಲ್ಲೇ ಈಗ ಜಿಂದಾಲ್ ನಂಜಿನ ಮೂಲ ಕೂಡ ಪತ್ತೆಯಾಗಿದೆ. ಜಿಂದಾಲ್ ಉದ್ಯೋಗಿಯೊಬ್ಬ ತನ್ನ ತಾಯಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಸೇಲಂಗೆ ಹೋಗಿದ್ದ. ತಾಯಿಯನ್ನ ಸೇಲಂನಲ್ಲಿ ಬಿಟ್ಟು ವಾಪಸ್ ಜಿಂದಾಲ್ ಕಂಪನಿಗೆ ಬಂದಿದ್ದ. ಈತ ಜಿಂದಾಲ್ ಕಂಪನಿ ಕ್ಯಾಂಪಸ್ನಲ್ಲಿ ನಡೆದ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗವಹಿಸಿದ್ದ ಎನ್ನಲಾಗ್ತಿದೆ. ಹೀಗಾಗಿ ಹೆಚ್ಚು ಉದ್ಯೋಗಿಗಳಿಗೆ ಕೊರೋನಾ ಸೋಂಕು ಹರಡಲು ಸಾಧ್ಯವಾಗಿದೆ. ಇವರಲ್ಲಿಂದ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ, ಅಲ್ಲಿ ಅವರಿಗೆ ಪಾಸಿಟಿವ್ ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಸೊ ಇವರೆಲ್ಲ ಆನಂತರ ನಮಗೆ ಪ್ರೈವೇಟ್ ಖಾಸಗಿ ವೈದ್ಯರ ಮಾಹಿತಿಯನ್ನು ಕೊಟ್ಟರು, ಅವರು ಹೀಗೆ ಅಲ್ಲಿ ಹೋಗಿದ್ರು ಅಂತ. ಹಾಗಾಗಿ ನಾವು ಅವರನ್ನು ಸಂಪರ್ಕ ಮಾಡಿ ನಾವು ಭಾಳ ಮುಂಚಿತವಾಗಿ ಒಂದು ದಿವಸ 2 ದಿವಸ ಬಂದು ಇಲ್ಲಿದ್ದರು. ಅಧಿಕೃತವಾಗಿ ವರದಿ ಬರೋ ಮುನ್ನವೇ ನಾವು ಖಾಸಗಿ ಆಸ್ಪತ್ರೆಗಳ ವೈದ್ಯರು, ಫನಾ ರೆಪ್ರೆಸೆಂಟೇಟಿವ್ ಇವರೆಲ್ಲ ನಮಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಅವ್ರನ್ನ ನಾವು ಕ್ವಾರಂಟೈನ್ ಮಾಡಿದ್ವಿ. ಇಲ್ಲಿ ಬಂದು 2 ದಿವಸ ಇದ್ದರು JSWದಲ್ಲಿ. ಹಾಗಾಗಿ ನಾವು ಇಲ್ಲಿ ಬಳ್ಳಾರಿಯಲ್ಲಿ ಕ್ವಾರಂಟೈನ್ ಮಾಡಿದ್ವಿ ಮತ್ತು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಪಾಸಿಟಿವ್ ಇತ್ತು. ಅವ್ರನ್ನ ಕೂಡ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಜಿಂದಾಲ್ ಕಂಪನಿಯಲ್ಲಿ ದಿನೇ ದಿನೇ ಕೊರೋನಾ ಸ್ಫೋಟಗೊಳ್ತಿದ್ರು, ಜಿಲ್ಲಾಡಳಿತ ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ಇತ್ತ ಜಿಂದಾಲ್ ಆಡಳಿತ ಮಂಡಳಿ ಕೂಡ ನಿರ್ಲಕ್ಷ್ಯ ಮುಂದುವರೆಸಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಜಿಂದಾಲ್ ನಂಜು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಜನರು ಕೂಡ ಭಯಭೀತಿಗೊಂಡಿದ್ದಾರೆ. ಜಿಂದಾಲ್ ಕಂಪನಿ ಮಾತ್ರವಲ್ಲದೆ ಕೊರೋನಾ ಇಡೀ ಜಿಲ್ಲೆಗೆ ವ್ಯಾಪಿಸ್ತಿದೆ. ಹೀಗಾಗಿ ರಾಜ್ಯ ಸರ್ಕಾರ ಜಿಂದಾಲ್ ವಿಚಾರದಲ್ಲಿ ಕೂಡ ಕ್ರಮ ಕೈಗೊಳ್ಳಬೇಕು, ಕಂಪನಿಯನ್ನ ತಾತ್ಕಾಲಿಕವಾಗಿ ಲಾಕ್ಡೌನ್ ಮಾಡಬೇಕು ಅನ್ನೋ ಒತ್ತಾಯಗಳು ಕೇಳಿ ಬರ್ತಿವೆ. ಇವರೆಲ್ಲ ಕೋವಿಡ್ ವಾರ್ಡ್ನಲ್ಲಿ ಹಗಲಿರುಳು ಕೆಲಸ ಮಾಡೋರು. ವಾರ್ಡ್ಗಳನ್ನು ಸ್ವಚ್ಛವಾಗಿಡುವ ಕೆಲಸ ಮಾಡ್ತಿದ್ರು. ಆದ್ರೀಗ ಇದೇ ವಾರಿಯರ್ಸ್ಗಳಿಗೆ ಸೋಂಕು ಬಂದಿದೆ. ಆದ್ರೆ ಜೀವದ ಭಯ ಬಿಟ್ಟು ಕೆಲಸ ಮಾಡ್ತಿದ್ದವರ ನೋವು ಕೇಳೋರೇ ಇಲ್ಲದಂತಾಗಿದೆ. ನಾವು 20 ವರ್ಷದಿಂದ ನಮಗೆ ಯಾರು ಏನು ಇಲ್ಲಿ ಇದು ಮಾಡ್ತಿಲ್ಲ. 20 ವರ್ಷದಿಂದ ಸೇವೆ ಮಾಡ್ತಿದೀವಿ, ನಮ್ಮ ನೋವನ್ನ ಯಾರು ಕೇಳ್ತಿಲ್ಲ. ಬಾಡಿಗೆ ಮನೆ ಖಾಲಿ ಮಾಡ್ತಿದ್ರೆ ಹೆಂಗ್ ಜೀವನ ಮಾಡ್ಬೇಕು? ಬಾಡಿಗೆ ಮನೆ ಖಾಲಿ ಮಾಡಿ ಅಂದ್ರೆ ಏನ್ ಮಾಡ್ಬೇಕು? ಉಮ್ಮಳಿಸಿ ಬರೋ ದುಃಖದಲ್ಲಿಯೇ ತನ್ನ ನೋವನ್ನ ಹೇಳಿಕೊಳ್ತಾ ಇರೋ ಈಕೆ ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋ ಡಿ ದರ್ಜೆ ನೌಕರರು. ದಾವಣಗೆರೆ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಪ್ರತಿ 6 ಗಂಟೆಗೆ ಒಂದು ಶಿಫ್ಟ್. 4 ಜನ ವೈದ್ಯರು, 6 ಜನ ನರ್ಸ್ಗಳು ಹಾಗೂ 12 ಜನ ಡಿ ದರ್ಜೆಯ ನೌಕರರು PPE ಕಿಟ್ ಹಾಕೊಂಡು ಕೋವಿಡ್ ವಾರ್ಡ್ನಲ್ಲಿ ಕೆಲಸ ನಿರ್ವಹಿಸಲೇಬೇಕು. ಸೋಂಕಿತರ ಜೀವ ಉಳಿಸೋದಕ್ಕಾಗಿ ಈ ಡಿ ದರ್ಜೆ ನೌಕರರು ಹಗಲಿರುಳು ದುಡಿತಾ ಇದ್ದಾರೆ.
ಆದ್ರೀಗ ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ 6 ಜನ ಡಿ ದರ್ಜೆ ನೌಕರರಿಗೆ ಸೋಂಕು ಕಾಣಿಸಿಕೊಂಡಿದೆ. ಇದು ಉಳಿದ ಸಿಬ್ಬಂದಿಯ ಆತಂಕಕ್ಕೆ ಕಾರಣವಾಗಿದೆ. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ 15 ವರ್ಷಗಳಿಂದ 236ಕ್ಕೂ ಹೆಚ್ಚು ಜನ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಡಿ ದರ್ಜೆ ನೌಕರರ ಗೋಳನ್ನ ಕೇಳೋರೇ ಇಲ್ಲ. ವಾರ್ಡನ್ನ, ಆಸ್ಪತ್ರೆಯನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಇವರಿಗೆ ಈಗ ಭದ್ರತೆಯೇ ಇಲ್ಲ. ಡಿ ದರ್ಜೆ ನೌಕರರಲ್ಲಿ ಸಾಕಷ್ಟು ಜನ ಬಾಡಿಗೆ ಮನೆಯಲ್ಲಿದ್ದಾರೆ. ಕಳೆದ 3 ತಿಂಗಳುಗಳಿಂದ ಇವರಿಗೆ ಸಂಬಳ ಕೂಡ ಆಗಿಲ್ಲ. ಹೀಗಾಗಿ ಮನೆ ಮಾಲೀಕರು ಮನೆ ಖಾಲಿ ಮಾಡಿ ಅಂತಿದ್ದಾರೆ. ನಮ್ಮ ಸಂಕಷ್ಟವನ್ನ ಯಾರೂ ಕೇಳ್ತಿಲ್ಲ ಅಂತ ಡಿ ದರ್ಜೆ ನೌಕರರು ಕಣ್ಣೀರು ಹಾಕ್ತಿದ್ದಾರೆ. ನಾವು 20 ವರ್ಷದಿಂದ ನಮಗೆ ಯಾರು ಏನು ಇಲ್ಲಿ ಇದು ಮಾಡ್ತಿಲ್ಲ, ಒಂದು ಕಾಯಂಗೊಳಿಸ್ತಿಲ್ಲ. ಬರೇ ಟೆಂಡರ್ನ ಕಾಂಟ್ರಾಕ್ಟ್ ಬೇಸಿಸ್ನಲ್ಲೇ ಡ್ಯೂಟಿ ಮಾಡ್ತಿದ್ದೀವಿ. ಈಗ ನಮ್ಮವ್ರಿಗೆ 3 ಬಂದಿದ್ದೆ, ಅವ್ರು ನೋಡಿದ್ರೆ ವಾಡಿಗೆ ಮನೆಯವ್ರು ಮನೆ ಖಾಲಿ ಮಾಡ್ರಿ ಅಂತಿದ್ದಾರೆ. ನಾವು ಎಲ್ಲೋಗಿ ಜೀವನ ಮಾಡ್ಬೇಕು? ಮಕ್ಳು ಮರಿ ಕಟ್ಕೊಂಡು ಇಷ್ಟು ವರ್ಷ ನಾವು ಹಾಸ್ಪಿಟ್ಲಾಗ ಬಂದೆ ತಾನೇ ಖಾಲಿ ತಗೊಂಡಿರೋದು, ನಾವೇನು ಹೊರಗಡೆ ಖಾಲಿ ತಗೊಂಡಿಲ್ಲ. ಈಗ ಎಲ್ಲರೂ ಇರೋದು 3/4% ಬಾಡಿಗೆ ಮನೆಯವರೇ ಇಲ್ಲಿ. ಅವರೆಲ್ಲ ಹೆಂಗೆ ಬಾಡಿಗೆ ಮನೆ ಖಾಲಿ ಮಾಡಿಸಿದ್ರೆ ಹೆಂಗೆ ಜೀವನ ಮಾಡಬೇಕು? ಇದಕ್ಕೊಂದು ಸ್ವಲ್ಪ ಯಾರು ಇದು ಮಾಡಿಕೊಂಡು ಒಂದು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದಾಗಿದೆ. ಕಳೆದ ನವೆಂಬರ್ನಲ್ಲಿ ಇವರೆಲ್ಲರನ್ನ ಕೆಲಸದಿಂದ ತೆಗೆದು ಹಾಕುವುದಾಗಿ ಹೇಳಲಾಗಿತ್ತು. ಇದೇ ಭಯದಿಂದ ಎಲ್ಲರೂ ಸಾಮೂಹಿಕ ಆತ್ಮಹತ್ಯೆಗೂ ಮುಂದಾಗಿದ್ರು. ಆದ್ರೆ ಜಿಲ್ಲಾಸ್ಪತ್ರೆ ಮೇಲಾಧಿಕಾರಿಗಳು ಇವರ ಕೆಲಸವನ್ನ ಉಳಿಸಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಇವರೆಲ್ಲ ಹಗಲಿರುಳು ಕೆಲಸ ಮಾಡಿದ್ರು. ಇವರಿಗೆ ಸಿಗಬೇಕಾದ ಸೌಲಭ್ಯಗಳೇ ಸಿಗ್ತಾ ಇಲ್ಲ. ಹೇಗಿದ್ರು ಈಗ್ಲಾದ್ರೂ ನಮ್ಮ ಕೆಲಸಕ್ಕೆ ಭದ್ರತೆ ನೀಡಿ ಅಂತ ಇವರು ಆಗ್ರಹಿಸುತ್ತಿದ್ದಾರೆ. ಅಪಾಯವಿದೆ ಅಂತ ಗೊತ್ತಿದ್ರೂ ಇವರು ಕೋವಿಡ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಇವರ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇರೋದು ನಿಜಕ್ಕೂ ಬೇಸರದ ಸಂಗತಿ. 16 ವರ್ಷಗಳಿಂದ ತನ್ನ ನೀತಿಯನ್ನೇ ಸರ್ಕಾರ ಮುಂದುವರೆಸಿದೆ. ಇಂತಹ ಸಂಕಷ್ಟದ ಕಾಲದಲ್ಲಿಯಾದ್ರೂ ಸರ್ಕಾರ ಇವರಿಗೆ ಸ್ಪಂದಿಸಿ ಇವರಿಗೆ ಆಸರೆಯಾಗಬೇಕಿದೆ. ಬಸವರಾಜ ದೊಡ್ಮನಿ, TV9 ದಾವಣಗೆರೆ. ಆ ವೃದ್ಧ ದಂಪತಿ ತಮಿಳುನಾಡಿನಿಂದ ಮೈಸೂರಿಗೆ ಬಂದಿದ್ರು. ಬಂದವರು ಸೋಂಕನ್ನು ಹೊತ್ತು ತಂದಿದ್ರು. ಆದರೆ ವೃದ್ಧ ದಂಪತಿ ಮೈಸೂರಿಗೆ ಬಂದಿದ್ದು ಜಿಲ್ಲಾಡಳಿತಕ್ಕೆ ಮಾಹಿತಿಯೇ ಇರಲಿಲ್ಲ. ಹಾಗಾದ್ರೆ ಆಗಿದ್ದೇನು? ಆ ವೃದ್ಧ ದಂಪತಿ ಮೈಸೂರಿಗೆ ಬಂದಿದ್ದೇಗೆ ತೋರಿಸ್ತೀವಿ ನೋಡಿ. ಒಮ್ಮೆ ಜುಬಿಲಿಯಂಟ್, ಒಮ್ಮೆ ತಬ್ಲಿಗಿ, ಹೀಗೆ ಒಂದರ ಹಿಂದೆ ಒಂದು ಬೇತಾಳದಂತೆ ಕೊರೋನಾ ಕಾಡ್ತಾ ಇದ್ರು ಮೈಸೂರು ಕಂಗೆಟ್ಟಿರ್ಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಮತ್ತೆ ಹೊಸ ಪ್ರಕರಣಗಳು ಪತ್ತೆಯಾಗುತ್ತಿವೆ. ಭಯ ಪಡುವ ವಿಷಯ ಏನಂದ್ರೆ ಹೊಸ ಸೋಂಕಿತರ ಟ್ರಾವೆಲ್ ಹಿಸ್ಟರಿಯೇ ಈಗ ಜಿಲ್ಲೆಗೆ ಕಗ್ಗಂಟಾಗಿ ಕಾಡುತ್ತಿದೆ. ಒಂದು ಸಮಯದಲ್ಲಿ ಮೈಸೂರಿನಲ್ಲಿ ಹೆಚ್ಚಾಗ್ತಾ ಇದ್ದ ಕೊರೋನಾ ಸೋಂಕಿತರ ಸಂಖ್ಯೆ ರಾಜ್ಯದ ಜನರ ನಿದ್ದೆಗೆಡಿಸಿತ್ತು. ಆದರೆ ಇದೆಲ್ಲವನ್ನ ಜಿಲ್ಲಾಡಳಿತ ಸಮರ್ಪಕವಾಗಿ ನಿರ್ವಹಿಸಿತ್ತು. ಕಾರಣ ಎಲ್ಲರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಕ್ವಾರಂಟೈನ್ ಮಾಡಿದವರ ಪೈಕಿ ಬಹುತೇಕರು ಗುಣಮುಖರಾಗಿದ್ರು. ಆದ್ರೆ ಈಗ ಕ್ವಾರಂಟೈನ್ ನಲ್ಲಿ ಇಲ್ಲದೆ ಇರುವ ವೃದ್ಧ ದಂಪತಿಗೆ ಮಹಾಮಾರಿ ವಕ್ಕರಿಸಿದೆ. ಇದುವೇ ಈಗ ಎಲ್ಲರ ಆತಂಕಕ್ಕೆ ಕಾರಣವಾಗಿದೆ. ಹೌದು, ಜಿಲ್ಲೆಯ ಇಟ್ಟಿಗೆಗೂಡು ಬಡಾವಣೆ ಬಳಿ ವಾಸವಿದ್ದ ವೃದ್ಧ ದಂಪತಿಗೆ ಸೋಂಕು ಇರೋದು ದೃಢಪಟ್ಟಿದೆ. ಅಚ್ಚರಿ ವಿಷಯ ಏನಂದ್ರೆ ಈ ದಂಪತಿ ತಮಿಳುನಾಡಿನಿಂದ ಬಂದವರು. ಜೊತೆಗೆ ಇವರು ತಮಿಳುನಾಡಿನಿಂದ ಬಂದಿರುವ ಮಾಹಿತಿ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ಲ. ಈಗ ಇದೇ ವಿಷಯ ಜಿಲ್ಲೆಯ ಜನರಲ್ಲಿ ಭಯ ಹುಟ್ಟಿಸಿದೆ. ಜುಬಿಲಿಯಂಟ್ನ ನಂಜಿಗೂ ನಲುಗದ ದೆಹಲಿಯ ನಿಜಾಮುದ್ದೀನ ನಂಜಿಗೂ ಎದುರಾದಂತಹ ಮೈಸೂರು ವೃದ್ಧ ದಂಪತಿಗೆ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಸಾಕಷ್ಟು ಆತಂಕಕ್ಕೆ ಒಳಗಾಗಿದೆ. ಇದಕ್ಕೆ ಕಾರಣ ವೃದ್ಧ ದಂಪತಿಯ ಟ್ರಾವೆಲ್ ಹಿಸ್ಟ್ರಿ. ಹೌದು, ತಮಿಳುನಾಡಿನಿಂದ ಮೈಸೂರಿನ ಇಟ್ಟಿಗೆಗೂಡಿಗೆ ಬಂದಂತಹ ವೃದ್ಧ ದಂಪತಿಯಲ್ಲಿ ಕೆಲ ದಿನಗಳ ನಂತರ ಪಾಸಿಟಿವ್ ಕಾಣಿಸ್ಕೊಂಡಿದೆ. ನಾವೀಗ ಇಟ್ಟಿಗೆಗೂಡು ಬಡಾವಣೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಆ ಇಟ್ಟಿಗೆಗೂಡು ಬಡಾವಣೆಯನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಕಂಟೈನ್ಮೆಂಟ್ ಝೋನ್ ಅಂತೇಳಿ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಪೊಲೀಸರನ್ನ ಭದ್ರತೆಗೆ ಇಲ್ಲಿ ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲ, ಸ್ವಚ್ಛತಾ ಸಿಬ್ಬಂದಿ ಸಹ ಇಲ್ಲಿ ಇದ್ದಾರೆ. ಮತ್ತೆ ಈ ಒಂದು ಸ್ಥಳದಲ್ಲಿ ಏನು ಬ್ಯಾರಿಕೇಡಿಂಗ್ ಅನ್ನು ಮಾಡಲಾಗಿದೆ, ರಸ್ತೆ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಸಿಕೊಳ್ಳಲಾಗಿದೆ. ಮತ್ತೆ ಈ ಒಂದು ರಸ್ತೆಯಲ್ಲಿ ಸಂಚಾರವನ್ನ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಇಲ್ಲಿ ಏನು ಮನೆಗಳಿದಾವೆ, ಈ ಮನೆಗಳವರಿಗೆ ಏನಾದ್ರು ಅತ್ಯವಶ್ಯ
ಅತ್ಯವಶ್ಯಕ ವಸ್ತುಗಳು ಬೇಕಾದರೆ ಇಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಅವರಿಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ. ಅವರು ಆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈ ವೃದ್ಧ ದಂಪತಿ ತಮಿಳುನಾಡಿನಿಂದ ಈ ಒಂದು ಇಟಿಕೆಗೂಡು ಬಡಾವಣೆಗೆ ಬಂದಿದ್ರು. ಅವರ ಅತ್ತೆ ಏನು ಆಸ್ಪತ್ರೆಯಲ್ಲಿ ಇದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ನೋಡ್ಲಿಕ್ಕೆ ಬಂದಿದ್ರು. ಆದರೆ ಇಲ್ಲಿ ಗಮನಿಸಬೇಕಾದಂಥದ್ದು, ಈ ವೃದ್ಧ ದಂಪತಿಯವರು ಏನು ತಮಿಳುನಾಡಿನಿಂದ ಮೈಸೂರಿಗೆ ಬಂದಿದ್ರು, ಎಲ್ಲೂ ಸಹ ಅವರು ತಮಿಳುನಾಡಿನಿಂದ ಬಂದ ಬಗ್ಗೆ ಮಾಹಿತಿ ಲಭ್ಯವಾಗಿರಲಿಲ್ಲ. ವೃದ್ಧ ದಂಪತಿ ತಮಿಳುನಾಡಿನಿಂದ ಮೈಸೂರಿಗೆ ಬಂದ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಆಸ್ಪತ್ರೆಯಲ್ಲಿದ್ದ ವೃದ್ಧನ ಅತ್ತಿಯನ್ನ ನೋಡೋದಕ್ಕೆ ಹೋದಾಗ ವೃದ್ಧನಿಗೆ ಸೋಂಕು ಇರೋದು ತಿಳಿದು ಬಂದಿದೆ. ಬಳಿಕ ವೃದ್ಧನ ಪತ್ನಿಗೂ ಸೋಂಕು ತಗುಲಿರೋದು ಪತ್ತೆಯಾಗಿದೆ. ಇನ್ನೊಂದು ಆತಂಕಕಾರಿ ವಿಷಯ ಏನಂದ್ರೆ, ಇವರಿಗೆ ಕೊರೋನಾ ದೃಢವಾಗುವ ಮುನ್ನ ಅಜ್ಜ ಅಜ್ಜಿ ಇದೇ ಬಡಾವಣೆಯ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬಂದಿದ್ದಾರೆ. ಹೀಗಾಗಿ ಈ ಹೋಟೆಲ್ನಲ್ಲಿ ಊಟ ಮಾಡಿದ ಎಲ್ರಿಗೂ ಕೊರೋನಾ ಭೀತಿ ಶುರುವಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಈ ಹೋಟೆಲ್ನಲ್ಲಿ ಊಟ ಮಾಡಿದವರು ಬಂದು ಪರೀಕ್ಷೆ ಮಾಡಿಸಿಕೊಳ್ಳಿ ಅಂತ ಸೂಚನೆ ನೀಡಿದೆ. ಈ ವೃದ್ಧ ದಂಪತಿಯಿಂದ ಮೈಸೂರಲ್ಲಿ ಕೊರೋನಾ ಭೀತಿ ದುಪ್ಪಟ್ಟಾಗಿದೆ. ನೆಮ್ಮದಿಯಿಂದ ಇದ್ದ ಅರಮನೆ ನಗರಿ ಜನ ಈಗ ಮತ್ತೆ ಕೊರೋನಾ ಕಂಟಕ ಎದುರಿಸ್ತಾ ಇದ್ದಾರೆ. ಹೀಗಾಗಿ ವೃದ್ಧ ದಂಪತಿಯಿಂದ ಜಿಲ್ಲೆಯಲ್ಲಿ ಮತ್ತಿನ್ನೆಷ್ಟು ಜನರಿಗೆ ಸೋಂಕು ಬರುತ್ತೆ ಅಂತ ಜಿಲ್ಲಾಡಳಿತ ಚಿಂತೆಗೀಡಾಗಿದೆ. ರಾಮ್, ಟಿವಿ9 ಮೈಸೂರು. ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ. ಅಮ್ಮನ ಜೊತೆಗಿದ್ದ ಯುವತಿಯನ್ನು ಕಾರಿನಲ್ಲಿ ಬಂದು ಕಿಡ್ನಾಪ್. ಪೊಲೀಸ್ ಠಾಣೆಯಲ್ಲಿ ಭೀಕರ ಮರ್ಡರ್. ಏನಿದರ ಷಡ್ಯಂತ್ರ? ರಸ್ತೆ ತಡೆದವರ ಮೇಲೆ ಗಾಂಜಾ ಗ್ಯಾಂಗ್ ಅಟ್ಟಹಾಸ. ಕಂಪ್ಯೂಟರ್ ಮುಂದೆ ಕುಳಿತಿದ್ದ ಬಾಲಕನ ಮೇಲೆ ಕುಸಿದ ಚಾವಣಿ. ಬಿಸಿ ಬಿಸಿ ಬಾಲ್ ಲಾಕ್ಡೌನ್ ಡೈರಿ ಸಂಜೆ 6:30ಕ್ಕೆ. ಅಕ್ಕ, ಮೊದಲ ಪಿಂಪಲ್. ಹೌದಾ? ಮತ್ತೆ ಸೋಪ್ ಯಾಕೆ ಬೇಡ? ಸೋಪ್ ಪಿಂಪಲ್ ಮೇಲೆ ಹಾಶ್ ಆಗುತ್ತೆ, ಇದರಿಂದ ಪಿಂಪಲ್ಸ್ ಹೆಚ್ಚಾಗಬಹುದು. ಈಗ ಏನ್ ಮಾಡ್ಲಿ? ಇದು ಇದೆಯಲ್ಲ, ಹಿಮಾಲಯ ಪ್ಯೂರಿಫೈಂಗ್ ನೀಮ್ ಫೇಸ್ ವಾಶ್. ಇದು ಸೋಪ್ ಫ್ರೀ ಆಗಿದೆ, ಹಾಗಾಗಿ ಹಾರ್ಶ್ ಇರೋಲ್ಲ. ಇದರಲ್ಲಿದೆ ಬೇವು ಮತ್ತು ಅರಿಶಿಣದ ಆಂಟಿ ಬ್ಯಾಕ್ಟೀರಿಯಲ್ ಗುಣ. ಇದು ಪಿಂಪಲ್ಸ್ ಹೋಗಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ಅಕ್ಕ, ಪಿಂಪಲ್ ಇದ್ರೆ ಸೋಪ್ ಅಲ್ಲ, ಕೇವಲ ಹಿಮಾಲಯ ನೀಮ್ ಫೇಸ್ ವಾಶ್. ಈಗ ವೇದಾಂತ ನೀಡುತ್ತೆ ಪ್ರಾಬ್ಲಮ್ಗೆ ಪರಿಹಾರ. ಏಕೆ? ಮಜಾ ಬರುತ್ತೆ, ಮಜಾ ಬಂದರೆ ಅರ್ಥವಾಗುತ್ತೆ. ಬೆಸ್ಟ್ ಟೀಚರ್ಸ್ ನ ಗೈಡೆನ್ಸ್ ನಲ್ಲಿ ಕಲಿಕೆ ಆಗುತ್ತೆ ಈಸಿಯಾ. ಎಕ್ಸಾಮ್ ಲೈಫ್ ಎನ್ನುವಲ್ಲ ಸ್ಟೂಡೆಂಟ್ ಆಗ್ತಾರೆ ವಿನ್ನರ್. ಅರ್ಥವಾದರೆ ಮಜಾ. ವೇದಾಂತ ಲರ್ನ್ ಲೈವ್ ಆನ್ಲೈನ್. ಟು ಅಟೆಂಡ್ ಅ ಫ್ರೀ ಲೈವ್ ಕ್ಲಾಸ್, ಡೌನ್ಲೋಡ್ ದಿ ಆಪ್ ನೌ. ಕೇಳಿಲ್ಲಿ, ಇಬ್ರು ಹೊರಗೆ ಹೋಗ್ತಿದ್ದೀರಾ, ಸೇಫ್ ಆಗಿರಿ, ನೆನಿಬೇಡಿ ಪ್ಲೀಸ್, ಕಾಯಿಲೆ ಬೀಳ್ಬೇಡಿ. ಓಕೆ? ಓಕೆ ಮಮ್ಮ. ಓಕೆ ಮಮ್ಮ. ಸೀಲ್ ರೈನ್ ಕೋಟ್ಸ್, ಮಳೆಯಿಂದ ಸುರಕ್ಷಿತರಾಗಿರಿ ಮತ್ತು ಕಾಯಿಲೆಗಳಿಂದ. The new Mi 10 with 108 megapixel quad camera. Exclusive offers now available. Xiaomi. ಇಷ್ಟು ದಿನ ಸಾಮಾನ್ಯ ಜನರಿಗೆ ಕಾಡ್ತಿದ್ದ ಕೊರೋನಾ ಇತ್ತೀಚಿನ ದಿನಗಳಲ್ಲಿ ವಾರಿಯರ್ಸ್ ಅನ್ನು ಕಾಡಲು ಶುರು ಮಾಡಿದೆ. ಗುಮ್ಮಟ ನಗರಿಯ ಹೆಡ್ ಕಾನ್ಸ್ಟೇಬಲ್ಗೆ ಸೋಂಕು ಕಾಣಿಸಿಕೊಂಡಿದ್ದು, ಇಡೀ ಪೊಲೀಸ್ ಠಾಣೆ ಈಗ ಕಲ್ಯಾಣ ಮಂಟಪಕ್ಕೆ ಶಿಫ್ಟ್ ಆಗಿದೆ. ತಿಂಗಳುಗಳೇ ಕಳೆದವು, ನೂರಾರು ದಿನಗಳು ಉರುಳಿದವು. ಆದರೂ ಕೊರೋನಾ ಸೋಂಕಿತರ ಸಂಖ್ಯೆ ಏರುತ್ತಲೇ ಇದೆ. ಜನಸಾಮಾನ್ಯರಿಗಿಂತ ಕೊರೋನಾ ವಾರಿಯರ್ಸ್ ಮೇಲೆ ಹೆಚ್ಚು ಅಟ್ಯಾಕ್ ಮಾಡುತ್ತಿದೆ. ಹಗಲು ರಾತ್ರಿ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿರೋ ಪೊಲೀಸರಿಗೂ ಸೋಂಕು ತಗುಲಿದೆ. ಕಳೆದ 2.5 ತಿಂಗಳಿಂದ ಕಂಟೈನ್ಮೆಂಟ್ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ದ ಕುಮ್ಮಟನಗರಿ ವಿಜಯಪುರ ಜಿಲ್ಲೆಯ ಜಲನಗರ ಪೊಲೀಸ್ ಠಾಣಾ ಹೆಡ್ ಕಾನ್ಸ್ಟೇಬಲ್ಗೆ ಸೋಂಕು ದೃಢವಾಗಿದೆ. ನಿತ್ಯ ಕರ್ತವ್ಯ ನಿರ್ವಹಿಸಿ ಮನೆಗೆ ತೆರಳುತ್ತಿದ್ದ ಹೆಡ್ ಕಾನ್ಸ್ಟೇಬಲ್ಗೆ ಕಳೆದ ಜೂನ್ 9ರಂದು ಜ್ವರ ಕಾಣಿಸಿಕೊಂಡಿತ್ತು. ನಂತರ 3ನೇ ದಿನ ಜೂನ್ 10ರಂದು ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ತೆರಳಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ರು.
ಗಂಟಲು ದ್ರವ ಮಾದರಿಯನ್ನು ನೀಡಿದ್ರು. ನಿನ್ನೆ ಕೊರೋನಾ ಸೋಂಕು ಇರೋದು ದೃಢವಾಗಿದ್ದು ಕೊರೋನಾ ವಾರಿಯರ್ಸ್ ಪತ್ನಿ ಹಾಗೂ 2 ಮಕ್ಕಳನ್ನ ಕ್ವಾರಂಟೈನ್ ಮಾಡಲಾಗಿದೆ. ಕೊರೋನಾ ಮಹಾಮಾರಿ ಕೊರೋನಾ ವಾರಿಯರ್ಗೂ ಸಹಿತ ಬಿಟ್ಟಿಲ್ಲ. ವಿಜಯಪುರ ನಗರದ ಜಲನಗರ ಪೊಲೀಸ್ ಠಾಣೆಯ ಓರ್ವ ಕಾನ್ಸ್ಟೇಬಲ್ ಅವರಿಗೆ ಇದೀಗ ಕೊರೋನಾ ದೃಢವಾಗಿದ್ದು ಇಡೀ ಪೊಲೀಸ್ ಠಾಣೆಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಸದ್ಯ ನಾವು ವಿಜಯಪುರ ನಗರದ ಜಲನಗರ ಪೊಲೀಸ್ ಠಾಣೆಯ ಎದುರಿಗೆ ಇದ್ದೀವಿ. ಇಲ್ಲಿ ನೋಡ್ಬೋದು ಇಡೀ ಪ್ರದೇಶ ಇದೀಗ ಸೀಲ್ ಡೌನ್ ಆಗಿದೆ. ಇಲ್ಲಿ ಜಲನಗರ ಪೊಲೀಸ್ ಠಾಣೆಗೂ ಕೂಡ ಸೀಲ್ ಡೌನ್ ಮಾಡಿ ಇಡೀ ಪೊಲೀಸ್ ಠಾಣೆಗೆ ಒಂದು ಔಷಧಿಯನ್ನು ಸಿಂಪರಣೆ ಮಾಡಲಿಲ್ಲ, ಅಂದರೆ ಸ್ಯಾನಿಟೈಸರ್ನ ಇಲ್ಲಿ ಸಿಂಪರಣೆ ಮಾಡಿ ಪೊಲೀಸ್ ಠಾಣೆಗೆ ಬೀಗವನ್ನು ಹಾಕಿದ್ದಾರೆ. ಇಲ್ಲಿಯ ಓರ್ವ ಕಾನ್ಸ್ಟೇಬಲ್ 46 ವರ್ಷದ ಕಾನ್ಸ್ಟೇಬಲ್ ಕಂಟೈನ್ಮೆಂಟ್ ಏರಿಯಾದಲ್ಲಿ ಕಳೆದ 2.5 ತಿಂಗಳಿಂದ ಅವರು ಸೇವೆ ಮಾಡ್ತಾಯಿದ್ರು. ನಿತ್ಯ ಕಂಟೈನ್ಮೆಂಟ್ ಏರಿಯಾದಿಂದ ಸೇವೆ ಮಾಡಿ ಮನೆಗೆ ಹೋಗ್ತಾಯಿದ್ರು. ಆದರೆ ಪೊಲೀಸ್ ಠಾಣೆಗೆ ಬಂದಿರಲಿಲ್ಲ. ಕಳೆದ 3 ದಿನಗಳ ಹಿಂದೆ ಇಲ್ಲಿ ಒಂದು ದಾಖಲೆಗಳನ್ನು ತೆಗೆದುಕೊಂಡು ಹೋಗಲು ಬಂದಿದ್ದರು. ಆದರೆ ಅವರು ಪೊಲೀಸ್ ಠಾಣೆಯ ಒಳಗೆ ಬಂದಿರಲಿಲ್ಲ, ಹೊರಗಡೆ ನಿಂತು ದಾಖಲೆಗಳನ್ನು ತೆಗೆದುಕೊಂಡು ಹೋದರು ಅನ್ನೋ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕಳೆದ 3 ತಿಂಗಳ ಹಿಂದೆ ಜಲನಗರ ಪೊಲೀಸ್ ಠಾಣೆಯ ಬಳಿ ಬಂದು ಸೋಂಕಿತ ಕಾನ್ಸ್ಟೇಬಲ್ ದಾಖಲೆ ಕೊಂಡೊಯ್ದಿದ್ರು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಲನಗರ ಪೊಲೀಸ್ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಇಡೀ ಠಾಣೆಯನ್ನ ಸ್ಯಾನಿಟೈಸ್ ಮಾಡಿ ಬೀಗ ಹಾಕಲಾಗಿದ್ದು ಪಕ್ಕದಲ್ಲೇ ಇರೋ ಕಲ್ಯಾಣ ಮಂಟಪಕ್ಕೆ ಸಿಬ್ಬಂದಿಯನ್ನು ಸ್ಥಳಾಂತರಿಸಲಾಗಿದೆ. ಪೊಲೀಸ್ ಠಾಣೆ ಸೀಲ್ ಡೌನ್ ಆದ ಕಾರಣ ಠಾಣೆಯ ಸುತ್ತಮುತ್ತಲ ಜನರು ಭಯಭೀತರಾಗಿದ್ದಾರೆ. ನಿತ್ಯ ದೂರು ದಾಖಲಿಸಲು ಹಾಗೂ ವಿವಿಧ ಕೆಲಸ ಕಾರ್ಯಗಳಿಗೆ ಪೊಲೀಸ್ ಠಾಣೆಗೆ ಆಗಮಿಸುತ್ತಿದ್ದ ಜನರು ಇದೀಗ ಜಲನಗರ ಪೊಲೀಸ್ ಠಾಣೆಯತ್ತ ಸುಳಿಯುತ್ತಿಲ್ಲ. ಪಿಸಿಗೆ ಕೊರೋನಾ ಸೋಂಕೆ ಆಗಿದೆ ಅಂತ ಹೇಳಿ ನಮಗೆ ನಿನ್ನೆ ದೃಢಪಟ್ಟ ಹೇಳಿದಾಗ ಇಲ್ಲಿ ನಮಗೆ ಭಯಾನಕ ಆಗಿದೆ. ಈ ನಮ್ಮ ಜಲನಗರ ಏರಿಯಾದಾಗ ಸ್ವಲ್ಪ ನಮಗೆ ಅಂಜಿಕೆ ಬರಾಕತ್ತದ. ಆ ಪೊಲೀಸ್ ಸ್ಟೇಷನ್ ಶಿಫ್ಟ್ ಮಾಡಿ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆ ಒಳಗೆ ನಡ್ಸಕತ್ತಾರ. 3 ದಿನ ಅಲ್ಲಿದ್ದು ಮುಂದೆ ಏನಾದರೂ ಸೆಂಟ್ರ್ ಮಾಡಿ ಇಲ್ಲಿಗೆ ಮತ್ತೆ ವಾಪಸ್ ಬರ್ತೀವಿ ಅಂತ ಹೇಳಕತ್ತಾರ. ಅವರು ಯಾರ್ಯಾರು ಪೊಲೀಸರಿಗೆ ಬಂದದೋ ನಮಗೆ ಗೊತ್ತಾಗಲ್ಲ ಆಗ್ಯದ. ಅದಕ್ಕೆ ಈ ಏರಿಯಾನ ಮಂದಿಗೆ ಸ್ವಲ್ಪ ಭಯ ಹುಟ್ಟಿದೆ. ಹೆಡ್ ಕಾನ್ಸ್ಟೇಬಲ್ಗೆ ಕೊರೋನಾ ಸೋಂಕು ತಗುಲಿರುವುದರಿಂದ ಇಡೀ ಠಾಣೆಯನ್ನೇ ಸ್ಥಳಾಂತರಿಸಲಾಗಿದೆ. ಜೊತೆಗೆ ಪೊಲೀಸರಿಗೆ ಸೋಂಕು ಬಂದಿರೋದು ಸ್ಥಳೀಯರಲ್ಲೂ ಭೀತಿ ಹುಟ್ಟಿಸಿದೆ. ಸದ್ಯ ಪೇದೆಯ ಪ್ರಾಥಮಿಕ ಸಂಪರ್ಕಿತರ ಸಂಪರ್ಕಕ್ಕೆ ಬಂದವರನ್ನ ಕ್ವಾರಂಟೈನ್ ಮಾಡಲಾಗಿದ್ದು ಒಬ್ಬ ಪೇದೆಯಿಂದ ಅದೆಷ್ಟು ಮಂದಿಗೆ ಸೋಂಕು ಹರಡುತ್ತೋ ಅನ್ನೋ ಭಯ ಶುರುವಾಗಿದೆ. ಅಶೋಕ್ ಹೆಡ್ಡಳ್ಳಿ, TV9 ವಿಜಯಪುರ. ಗ್ರೀನ್ ಝೋನ್ನಲ್ಲಿದ್ದ ಯಾದಗಿರಿಗೆ ಕೊರೋನಾ ಕಾಲಿಟ್ಟು ದಿನಗಳೇ ಕಳೆದಿವೆ. ಮಹಾ ಕಾರ್ಮಿಕರಿಂದ ಕಂಗೆಟ್ಟ ಜಿಲ್ಲೆಗೆ ಈಗ 2 ಹೋಮ್ ಗಾರ್ಡ್ಗಳು ಕಂಟಕವಾಗ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಕ್ವಾರಂಟೈನ್ ಕೇಂದ್ರದ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹೋಮ್ ಗಾರ್ಡ್ಗಳಿಗೂ ಈಗ ವೈರಸ್ ವಕ್ಕರಿಸಿದೆ. ಕಿಲ್ಲರ್ ಕೊರೋನಾ ಯಾದಗಿರಿ ಜಿಲ್ಲೆಗೆ ಬೆಂಬಿಡದೆ ಕಾಡತೊಡಗಿದೆ. ಒಂದೇ 1 ತಿಂಗಳ ಅಂತರದಲ್ಲಿ 809 ಪ್ರಕರಣಗಳು ಜಿಲ್ಲೆಯಲ್ಲಿ ದಾಖಲಾಗಿವೆ. ಇಷ್ಟು ದಿನ ಮಹಾರಾಷ್ಟ್ರದಿಂದ ಬಂದ ಕಾರ್ಮಿಕರಲ್ಲಿ ಮಾತ್ರ ಸೋಂಕು ಪತ್ತೆಯಾಗುತ್ತಿತ್ತು. ಆದ್ರೀಗ ಇವರನ್ನ ಕ್ವಾರಂಟೈನ್ ಮಾಡಲಾದ ಸ್ಥಳದಲ್ಲಿ ಕಾರ್ಯನಿರ್ವಹಿಸಿದ್ದ 2 ಹೋಮ್ ಗಾರ್ಡ್ಗಳಲ್ಲೂ ಸೋಂಕು ಕಾಣಿಸಿಕೊಂಡಿದೆ. ಜಿಲ್ಲೆಯ ಶಹಾಪುರ ಠಾಣೆಯ ವ್ಯಾಪ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 2 ಗೃಹ ರಕ್ಷಕ ದಳದ ಸಿಬ್ಬಂದಿಗೆ ಸೋಂಕು ಇರೋದು ದೃಢವಾಗಿದೆ. ಕೆಲ ದಿನಗಳ ಹಿಂದೆ ಇದೇ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದ ಪೇದೆಯೋರ್ವನಿಗೆ ಸೋಂಕು ಕಾಣಿಸಿಕೊಂಡಿತ್ತು. ಈ ಪೇದೆ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಈಗ ಕೋವಿಡ್ ಆಸ್ಪತ್ರೆಯಿಂದ ಮನೆಗೆ ಹೋಗಿದ್ದಾರೆ. ಆದ್ರೀಗ ಮತ್ತೆ ಇದೇ ಠಾಣೆಯ 2 ಗೃಹ ರಕ್ಷಕ ದಳದ ಸಿಬ್ಬಂದಿಗೆ ಸೋಂಕು ಬಂದಿರೋದು ಭೀತಿ ಸೃಷ್ಟಿಸಿದೆ. ಶಹಾಪುರ ಠಾಣೆಯ ವ್ಯಾಪ್ತಿಯ 4-5 ಕಡೆ ಸಾಂಸ್ಥಿಕ ಕ್ವಾರಂಟೈನ್ ಕೇಂದ್ರಗಳನ್ನ ಆರಂಭಿಸಲಾಗಿತ್ತು. ಹೀಗಾಗಿ ಬಹುತೇಕ ಕ್ವಾರಂಟೈನ್ ಕೇಂದ್ರದ ಬಳಿ ಹೋಮ್ ಗಾರ್ಡ್ಗಳಿಗೆ ಡ್ಯೂಟಿ ಹಾಕಲಾಗುತ್ತಿದೆ. ಅದರಂತೆ ಈ 2ರನ್ನ ಸಹ ಬೇವಿನಹಳ್ಳಿ ಬಳಿ ಇರೋ ಕ್ವಾರಂಟೈನ್ ಕೇಂದ್ರ ಹಾಗೂ ಕನ್ಯಾಕೋಳೂರು ಬಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಳಿ ಡ್ಯೂಟಿ ಹಾಕಲಾಗಿತ್ತು. ಹೀಗಾಗಿ ಇಲ್ಲಿಂದಾನೇ ಸೋಂಕು ಬಂದಿರಬಹುದು ಅಂತ ಹೇಳಲಾಗುತ್ತಿದ್ದು ಕ್ವಾರಂಟೈನ್ ಕೇಂದ್ರದ ಬಳಿ ಕೆಲಸ ಮಾಡುತ್ತಿರುವ ಎಲ್ಲಾ ಸಿಬ್ಬಂದಿಗೆ ಕೊರೋನಾ ಟೆಸ್ಟ್ ಮಾಡಲಾಗುತ್ತಿದೆ. ಕ್ವಾರಂಟೈನ್ ಕೇಂದ್ರದಲ್ಲಿ ಅದೇ ಹೋಮ್ ಗಾರ್ಡ್ಗಳು ಸಹಿತ ಅಲ್ಲಿ ಡ್ಯೂಟಿ ಕೂಡ ಹಾಕಲಾಗುತ್ತೆ. ಆದರೆ ಅಂಥ ಒಂದು ಸ್ಥಳಗಳಿಂದನೇ ಸಹಿತ ಈಗ ಯಾದಗಿರಿ ಜಿಲ್ಲೆ ಶಹಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ 2 ಹೋಮ್ ಗಾರ್ಡ್ಗಳಿಗೆ ಕ್ವಾರಂಟೈನ್ ಕೇಂದ್ರದಿಂದಲೇ ಅವರಿಗೆ ಕೊರೋನಾ ಒಕ್ಕರಿಸಿಕೊಂಡಿದ್ದು ಸಾಕಷ್ಟು ಆತಂಕ ಕೂಡ ಸೃಷ್ಟಿ ಮಾಡಿರುತ್ತದೆ. ಯಾಕಂದರೆ ಸಹಜವಾಗಿ ಯಾದಗಿರಿ ಜಿಲ್ಲೆಯಲ್ಲಿ 234
ಕ್ವಾರಂಟೈನ್ ಕೇಂದ್ರಗಳನ್ನು ಮಾಡಲಾಗಿತ್ತು. ಅದರಲ್ಲಿ ಬಹುತೇಕ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಹೋಮ್ ಗಾರ್ಡ್ಗಳನ್ನು ಡ್ಯೂಟಿ ಕೂಡ ಹಾಕಲಾಗಿತ್ತು. ಯಾಕಂದರೆ ಸಹಜವಾಗಿ ವಲಸೆ ಕಾರ್ಮಿಕರು ಕ್ವಾರಂಟೈನ್ ನಿಯಮ ಉಲ್ಲಂಘನೆ ಮಾಡಿ ಬೇರೆ ಕಡೆ ಹೊರಗಡೆ ಹೋಗಬಾರ್ದು ಅನ್ನೋಂಥ ಕಾರಣಕ್ಕೆ ಅವರ ಮೇಲೆ ಸಂಪೂರ್ಣವಾಗಿ ನಿಗಾ ಇಡಬೇಕು ಎನ್ನುವ ಕಾರಣಕ್ಕಾಗಿ ಅವರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಆದರೆ ಅದೇ ಕ್ವಾರಂಟೈನ್ ಕೇಂದ್ರದಿಂದ ಅದೇ ವಲಸೆ ಕಾರ್ಮಿಕರಿಂದ ಈಗ ಹೋಮ್ ಗಾರ್ಡ್ಗಳಿಗೆ ಸಹಿತ ಕೊರೋನಾ ಒಕ್ಕರಿಸಿಕೊಂಡಿದ್ದರಿಂದ ಸಾಕಷ್ಟು ಆತಂಕ ಕೂಡ ಸೃಷ್ಟಿ ಮಾಡಿರೋದು. ಇದು ಒಂದು ಕಡೆ. ಆದರೆ ಪಾಸಿಟಿವ್ ಬಂದಂಥ ಹೋಮ್ ಗಾರ್ಡ್ಗಳು ಕೇವಲ ಕ್ವಾರಂಟೈನ್ ಕೇಂದ್ರದ ಬಳಿ ಮಾತ್ರ ಡ್ಯೂಟಿ ಮಾಡಿಲ್ಲ, ಬದಲಿಗೆ ಅವರನ್ನು ಪೊಲೀಸರು ಬೇರೆ ಬೇರೆ ಕಡೆ ಸ್ಥಳಗಳಲ್ಲಿ ಸಹಿತ ಅವರನ್ನು ನಿಯೋಜನೆ ಮಾಡಿದರು. ಅಂದರೆ ಶಹಾಪುರ್ನ ಪ್ರಮುಖ ಸರ್ಕಲ್ಗಳಲ್ಲಿ ಸಹಿತ ಅವರನ್ನು ಡ್ಯೂಟಿ ಹಾಕಿದ್ದಾರೆ. ಸೊ ಹೀಗೆ ಅಲ್ಲಿ ಸಾಕಷ್ಟು ಜನರ ಜೊತೆ ಪ್ರಾಥಮಿಕ ಸಂಪರ್ಕ ಕೂಡ ಹೊಂದಿರುವುದು ಸಹಿತ ಬೆಳಕಿಗೆ ಬರ್ತಾ ಇದೆ. ಇದು ಎಲ್ಲ ಒಂದು ಕಡೆ ಬಹಳಷ್ಟು ಆತಂಕ ಕೂಡ ಸೃಷ್ಟಿ ಮಾಡಿರೋದು. ಸೋಂಕು ಪತ್ತೆಯಾಗಿರುವ ಹೋಮ್ ಗಾರ್ಡ್ಗಳು ಕೇವಲ ಕ್ವಾರಂಟೈನ್ ಕೇಂದ್ರ ಮಾತ್ರವಲ್ಲ, ಶಹಾಪುರ ನಗರದ ಹಲವು ಕಡೆ ಕೆಲಸ ಮಾಡಿದ್ದಾರೆ. ನಗರದಲ್ಲಿ ಹಲವು ಸರ್ಕಲ್ ಬಳಿ ಸಹ ಕರ್ತವ್ಯ ನಿರ್ವಹಿಸಿದ್ದಾರೆ. ಜೊತೆಗೆ ಮನೆಗೂ ಸಹ ಹೋಗಿ ಬಂದಿದ್ದಾರೆ. ಠಾಣೆಯ ಹಲವು ಮಂದಿ ಪೊಲೀಸ್ ಸಿಬ್ಬಂದಿ ಜೊತೆ ಪ್ರಾಥಮಿಕ ಸಂಪರ್ಕ ಹೊಂದಿದ್ದಾರೆ. ಹೀಗಾಗಿ ಇವರ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿರೋರನ್ನ ಹುಡುಕುವುದೇ ಈಗ ಜಿಲ್ಲಾಡಳಿತಕ್ಕೆ ಸವಾಲಾಗಿದೆ. ಇನ್ನು ಈ ಹೋಮ್ ಗಾರ್ಡ್ಗಳಿಂದ ಇನ್ನೆಷ್ಟು ಮಂದಿಗೆ ಸೋಂಕು ಒಕ್ಕರಿಸುತ್ತೆ ಅನ್ನೋ ಭಯ ಶುರುವಾಗಿದೆ. ಅಮೀನ್ ಹೊಸೂರು, TV9 ಯಾದಗಿರಿ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.